ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾತನಾಡಿಕೊಳ್ತಿರುವಂತಹ ವಿಷಯ ಏನಂದ್ರೆ ಜಗತ್ತಿನಲ್ಲೇ ಪ್ರಸಿದ್ಧವಾಗಿರುವಂತಹ ಎರಡು ದೊಡ್ಡ ಗೇಮ್ ಬಗ್ಗೆ, ಪಬ್ಜಿ ಮತ್ತೆ ಫ್ರೀ ಫೈರ್ ಅಂತ. ಮೊದಲಿಗೆ ನಾವು ಪಬ್ಜಿ ಬಗ್ಗೆ ನೋಡೋಣ. ಪಬ್ಜಿನ ಸ್ಟೋರಿ 2017ರಲ್ಲಿ ಶುರುವಾಗುತ್ತೆ. ಇದರ ಕ್ರಿಯೇಟರ್ ಬ್ರೆಂಡನ್ ಗ್ರೀನೆ. ಇವರನ್ನ ಗೇಮಿಂಗ್ ಜಗತ್ತಿನಲ್ಲಿ ಪ್ಲೇಯರ್ ಅನ್ನೋನ್ ಅಂತ ಕರೀತಾರೆ. ಇವರಿಗೆ ಇನ್ಸ್ಪಿರೇಷನ್ ಬಂದಿದ್ದು ಬಟಲ್ ರಾಯಲ್ ಅನ್ನೋ ಜಪಾನೀಸ್ ಸಿನಿಮಾದಿಂದ. ಅದೇ ಕಾನ್ಸೆಪ್ಟು ಒಂದು ಐಸ್ಲ್ಯಾಂಡ್ ಅಲ್ಲಿ ಜನರನ್ನ ಬಿಡೋದು, ಲಾಸ್ಟ್ ಮ್ಯಾನ್ ಅಲೈವ್ ಆಗೋದು. ಇದನ್ನ ಗೇಮ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡೋದ್ರಿಂದ ಪಬ್ಜಿ ಹುಟ್ಟಿತು. ಮೊದಲಿಗೆ ಬ್ಲೂ ಹೋಲ್ ಸ್ಟುಡಿಯೋ, ಇದು ಸೌತ್ ಕೊರಿಯಾದು. ಬ್ಲೂ ಹೋಲ್ ಸ್ಟುಡಿಯೋ ಸಪೋರ್ಟ್ನಲ್ಲಿ ಬ್ರೆಂಡನ್ ಗ್ರೀನ್ ಒಂದು ಟೀಮ್ ಬಿಲ್ಡ್ ಮಾಡಿ ಪಬ್ಜಿ ಕಾರ್ಪೊರೇಷನ್ ಹೆಸರಲ್ಲಿ ಇದನ್ನ ಡೆವಲಪ್ ಮಾಡಿದ್ರು. 2017 ಮಾರ್ಚ್ನಲ್ಲಿ ಅರ್ಲಿ ಆಕ್ಸೆಸ್ ವರ್ಷನ್ ರಿಲೀಸ್ ಆಯಿತು. 2017 ಡಿಸೆಂಬರ್ನಲ್ಲಿ ಫುಲ್ ರಿಲೀಸ್ ಆಗಿ ರೆಕಾರ್ಡ್ ಬ್ರೇಕ್ ಮಾಡ್ತು. ಸ್ಟ್ರೀಮ್ ಪ್ಲಾಟ್ಫಾರ್ಮ್ನಲ್ಲಿ ಪಬ್ಜಿ ಒಂದು ವರ್ಷದಲ್ಲಿ 3 ಕೋಟಿ ಕಾಪಿ ಸೇಲ್ ಮಾಡ್ತು. ಇದನ್ನು ಒಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಪಬ್ಜಿನ ಸಕ್ಸಸ್ ಸ್ಟೋರಿ ಅಲ್ಲಿಗೆ ಮಾತ್ರ ನಿಲ್ಲಿಲ್ಲ. 2018ರಲ್ಲಿ ಪಬ್ಜಿ ಮೊಬೈಲ್ ರಿಲೀಸ್ ಆಯಿತು. ಇದು ಟೆನ್ಸೆಂಟ್ ಗೇಮ್ ಚೈನಾ ಜೊತೆಗೆ ಪಾರ್ಟ್ನರ್ಶಿಪ್ನಲ್ಲಿ ಡೆವಲಪ್ ಮಾಡ್ತು. ಪಬ್ಜಿ ಮೊಬೈಲ್ ಬಂದ ಮೇಲೆ ಇದು ಒಂದು ಗೇಮ್ ಅಲ್ಲ, ಒಂದು ಸೋಷಿಯಲ್ ಫಿನಾಮಿನಾ ಆಯಿತು. ವಿಶ್ವದ ಎಲ್ಲೆಡೆ, ಎಸ್ಪೆಷಲಿ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಇಂಡೋನೇಷ್ಯಾ ಹಾಗೆ ಏಷಿಯನ್ ಕಂಟ್ರೀಸ್ನಲ್ಲಿ ಪಬ್ಜಿ ಮೊಬೈಲ್ ಕ್ರೇಜಿ ಮಟ್ಟಕ್ಕೇರಿತು. ಕಾಲೇಜ್ ಸ್ಟೂಡೆಂಟ್, ಯಂಗ್ಸ್ಟರ್ಸ್, ಗೇಮಿಂಗ್ ಕೆಫೆಸ್ ಎಲ್ಲೆಡೆ ಪಬ್ಜಿ ಫೇವರ್. ಒಂದು ಟೀಮ್ ಅಥವಾ ಸ್ಕ್ವಾಡ್ ಸೇರಿ ಆಡುವ ಕಾನ್ಸೆಪ್ಟ್ ಫ್ರೆಂಡ್ಶಿಪ್ ಬಾಂಡ್ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತು. ಪಬ್ಜಿ ಮೊಬೈಲ್ ಪಾಪ್ಯುಲಾರಿಟಿ ಕಾರಣ ಟೂರ್ನಿಮೆಂಟ್ ಆರಂಭ ಆಯಿತು. ಪ್ರೊಫೆಷನಲ್ ಇ-ಸ್ಪೋರ್ಟ್ಸ್ ಸೀನ್ಸ್ ಬಿಲ್ಡ್ ಆಯಿತು. ಪಬ್ಜಿ ಮೊಬೈಲ್ ಕ್ಲಬ್ ಓಪನ್ ಆಯಿತು. ಪಬ್ಜಿ ಮೊಬೈಲ್ ವರ್ಲ್ಡ್ ಲೀಗು ಹಾಗೆ ದೊಡ್ಡ ಕಾಂಪಿಟೇಷನ್ ವರ್ಲ್ಡ್ ವೈಡ್ ಮಿಲಿಯನ್ಸ್ ಆಫ್ ಆಡಿಯನ್ಸ್ ಸೇರ್ಪಡೆ ಮಾಡ್ತು. ಸ್ಟ್ರೀಮಿಂಗ್ ಕಲ್ಚರ್ ಇಂಡಿಯಾದಲ್ಲಿ ಪಬ್ಜಿ ಮೊದಲೇ ಬೂಮ್ ಆಯಿತು. ಡೈನಾಮೋ, ಮಾರ್ಟಲ್, ಸ್ಕೋರ್, ಜೊನೆತಾ ಹಾಗೆ ಹಲವಾರು ಸ್ಟ್ರೀಮರ್ಸ್ ಪಬ್ಜಿ ಮೂಲಕ ಹೌಸ್ ಹೋಲ್ಡ್ ನೇಮ್ಸ್ ಆದ್ರು. ಆದರೆ 2020ರಲ್ಲಿ ಒಂದು ದೊಡ್ಡ ಫೀಡ್ ಬ್ಯಾಕ್ ಆಯಿತು. ಇಂಡಿಯಾ ಗವರ್ನಮೆಂಟ್ ಪಬ್ಜಿ ಮೊಬೈಲ್ನ ಬ್ಯಾನ್ ಮಾಡ್ತು. ಕಾರಣ ಡೇಟಾ ಪ್ರೈವಸಿ ಮತ್ತು ಚೈನಾ ಜೊತೆಗಿನ ಸೆಕ್ಯೂರಿಟಿ ಕಾನ್ಸೆಪ್ಟ್ ಪ್ರಕಾರ. ಇದು ಗೇಮರ್ಸ್ಗೆ ದೊಡ್ಡ ಶಾಕ್ ಆಯಿತು. ಲ್ಯಾಕ್ಸ್ ಆಫ್ ಇಂಡಿಯನ್ ಪ್ಲೇಯರ್ಸ್ ಸಡನ್ ಆಗಿ ತಮ್ಮ ಫೇವರೆಟ್ ಗೇಮ್ನ ಕಳ್ಕೊಂಡ್ರು. ಆದರೆ ಇದು ಪರ್ಮನೆಂಟ್ ಎಂಡ್ ಅಲ್ಲ. ಪಬ್ಜಿನ ಪೇರೆಂಟ್ ಕಂಪನಿ ಕರ್ಫಾನ್, ಸೌತ್ ಕೊರಿಯಾದು, ಇದಕ್ಕೆ ಮುಂದಾಗಿ ಇಂಡಿಯಾಗೆ ಡೆಡಿಕೇಟೆಡ್ ವರ್ಷನ್ ರಿಲೀಸ್ ಮಾಡ್ತು. ಆದರೆ ಬಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಇದು ಹೆಸರು. ಇದು 2021ರಲ್ಲಿ ಲಾಂಚ್ ಆಯಿತು. ಮತ್ತೆ ಪ್ಲೇಯರ್ಸ್ಗೆ ಪಬ್ಜಿ ಎಕ್ಸ್ಪೀರಿಯನ್ಸ್ ಕೊಡ್ತು. ಪಬ್ಜಿನ ಹಿಸ್ಟ್ರಿ ನೋಡಿದರೆ ಇದು ಒಂದು ಗೇಮ್ ಅಲ್ಲ, ಒಂದು ಕಲ್ಚರ್. ಗೇಮಿಂಗ್ನಿಂದ ಇ ಸ್ಪೋರ್ಟ್ಸ್ವರೆಗೂ, ಫ್ರೆಂಡ್ಶಿಪ್ನಿಂದ ಕೆರಿಯರ್ ಆಪರ್ಚುನಿಟೀಸ್ವರೆಗೂ ಪಬ್ಜಿ ಒಂದು ಜನರೇಷನ್ಗೆ ಹೊಸ ಐಡೆಂಟಿಟಿ ಕೊಡ್ತು. 100 ಪ್ಲೇಯರ್ಸ್ ಡ್ರಾಪ್ ಆಗಿ ಒಂದೇ ಮ್ಯಾಪ್ನಲ್ಲಿ ಸ್ಟ್ರಾಂಗ್ಲಿ ಥ್ರಿಲ್ ಇವತ್ತು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಪರ್ಮನೆಂಟ್ ಆಗಿ ಉಳಿದ ಮೆಮೊರಿ. ಸೊ ಗೆಳೆಯರೆ, ಈ ವಿಡಿಯೋ ಬಂದು ಪಬ್ಜಿ. ಮತ್ತೆ ನೆಕ್ಸ್ಟು ಇನ್ನೊಂದು ಫ್ರೀ ಫೈರ್ ಬಗ್ಗೆ ನೋಡೋಣ. ಫ್ರೀ ಫೈರ್ ಗೇಮ್ನ ಮೂಲ ಕತೆ 2017ರಲ್ಲಿ ಶುರುವಾಗುತ್ತೆ. ಸಿಂಗಪೂರ್ನಲ್ಲಿ ಬೇಸ್ಡ್ ಆಗಿರುವ ಗರೇನಾ ಅನ್ನೋ ಕಂಪ್ನಿ ಗೇಮ್ ಡೆವಲಪ್ಮೆಂಟ್ ಪಾರ್ಟ್ನರ್ 111 ಸ್ಟುಡಿಯೋ ಜೊತೆ ಸೇರಿ ಈ ಗೇಮ್ನ ಲಾಂಚ್ ಮಾಡ್ತು. ಡಿಸೆಂಬರ್ 2017ರಲ್ಲಿ ಆಂಡ್ರಾಯ್ಡ್ ಮತ್ತು iOSಗೆ ಫ್ರೀ ಫೈರ್ ರಿಲೀಸ್ ಆಯಿತು. ಇದಕ್ಕೆ ಮೊದಲಿನಾಗಿ ಹೆಚ್ಚು ಗಮನ ಸಿಗಲಿಲ್ಲ. ಆದರೆ 2018 ಬಂದಮೇಲೆ ಫ್ರೀ ಫೈರ್ ಪಾಪ್ಯುಲಾರಿಟಿ ಸಡನ್ ಆಗಿ ಹತ್ತಿ ಹೋಯಿತು. ಕಾರಣ ಸಿಂಪಲ್, ಈ ಗೇಮು ಲೈಟ್ ವೆಯ್ಟ್ ಆಗಿದ್ದು ಲೋ ಎಂಡ್ ಸ್ಮಾರ್ಟ್ಫೋನ್ನಲ್ಲಿ ಸಹ ಸ್ಮೂತ್ ಆಗಿ ಆಡೋಕ್ಕೆ ಸಾಧ್ಯ. ಪಬ್ಜಿ ಮೊಬೈಲ್ ರನ್ ಆಗದ ಫೋನ್ಗಳಲ್ಲಿ ಫ್ರೀ ಫೈರ್ ಈಸಿಯಾಗಿ ರನ್ ಆಗ್ತಿತ್ತು. ಇದರಿಂದಾಗಿ ಲ್ಯಾಕ್ಸ್ ಆಫ್ ಯೂಸರ್ಸ್ ಇದಕ್ಕೆ ಶಿಫ್ಟ್ ಆದರು. ಫ್ರೀ ಫೈರ್ ಗೇಮ್ನ ಕಾನ್ಸೆಪ್ಟ್ ಕೂಡ ಬಟಲ್ ರಾಯಲ್ ಸ್ಟೈಲ್. 50 ಪ್ಲೇಯರ್ಸ್ ಒಂದೇ ಐಲ್ಯಾಂಡಲ್ಲಿ ಡ್ರಾಪ್ ಆಗಿ ಫೈಟ್ ಮಾಡ್ತಾರೆ. ಲಾಸ್ಟ್ ಸರ್ವೈವ್ ಗೆಲ್ತಾನೆ. ಆದರೆ ಪಬ್ಜಿಗೂ ಫ್ರೀ ಫೈರ್ಗೂ ಇರುವ ದೊಡ್ಡ ವ್ಯತ್ಯಾಸ ಅಂದರೆ ಗ್ರಾಫಿಕ್ಸ್ ಮತ್ತು ಸ್ಪೀಡ್. ಫ್ರೀ ಫೈರ್ ಮ್ಯಾಚಸ್ ಸ್ಟಾರ್ಟು 10 to 15 ಮಿನಿಟ್ಸ್ ಆಗಿದ್ದರಿಂದ ಕ್ವಿಕ್ ಫನ್ ನೀಡ್ತಿತ್ತು. ಕ್ಯಾಸುವಲ್ ಗೇಮರ್ ಫ್ರೀ ಟೈಮ್ನಲ್ಲಿ ಬೇಗನೆ ಗೇಮ್ ಕಂಪ್ಲೀಟ್ ಮಾಡೋಕ್ಕೆ ಇದನ್ನ ಪರ್ಫೆಕ್ಟ್ ಮಾಡಿದ್ರು. 2019ರಲ್ಲಿ ಫ್ರೀ ಫೈರ್ ತನ್ನ ಪಾಪ್ಯುಲಾರಿಟಿ ಟಾಪ್ಗೆ ತಂದುಕೊಡ್ತು. ಇದು ಆ್ಯಪ್ ಸ್ಟೋರ್ನಲ್ಲಿ, ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮೋಸ್ಟ್ ಡೌನ್ಲೋಡ್ ಗೇಮ್ ಆಫ್ ದ ಇಯರ್ ಆಯಿತು. 2020ರಲ್ಲಿ ಈ ಗೇಮ್ ವರ್ಲ್ಡ್ ವೈಡ್ ಲೆವೆಲ್ನಲ್ಲಿ ಇ ಸ್ಪೋರ್ಟ್ಸ್ ಟೂರ್ನಿಮೆಂಟ್ಸ್ ಮಾಡ್ತು.
ಫ್ರೀ ಫೈರ್ ವರ್ಲ್ಡ್ ಸೀರೀಸ್. ಇದರ ಪ್ರೈಸ್ ಪೂಲ್ ಮಿಲಿಯನ್ಸ್ ಆಫ್ ಡಾಲರ್ ಇದ್ವು. ಇಂಡಿಯಾ, ಬ್ರೆಜಿಲ್, ಇಂಡೋನೇಷ್ಯಾ, ಥೈಲ್ಯಾಂಡ್ ಹೀಗೆ ಕಂಟ್ರೀಸ್ನಲ್ಲಿ ಫ್ರೀ ಫೈರ್ ಟಾಪ್ ಗೇಮ್ ಆಗಿ ಬೆಳೀತು. ಇಂಡಿಯಾ ಎಸ್ಪೆಷಲಿ ಫ್ರೀ ಫೈರ್ಗೆ ದೊಡ್ಡ ಮಾರ್ಕೆಟ್. ಲ್ಯಾಕ್ಸ್ ಆಫ್ ಯೂತ್ಸ್, ಯಂಗ್ಸ್ಟರ್ಸ್ ಯೂಟ್ಯೂಬ್ನಲ್ಲಿ ಫ್ರೀ ಫೈರ್ ಸ್ಟ್ರೀಮ್ಸ್, ಟೂರ್ನಿಮೆಂಟ್ಸ್ ನೋಡ್ತಿದ್ರು. ಕಂಟೆಂಟ್ ಕ್ರಿಯೇಟರ್ಸ್ B2K, ಟೋಟಲ್ ಗೇಮಿಂಗ್, ಲೋಕೇಶ್ ಗೇಮರ್, ಬ್ಯಾಡ್ಜ್ 1990 ಹೀಗೆ ಹಲವಾರು ಸ್ಟ್ರೀಮರ್ಸ್ ಫ್ರೀ ಫೈರ್ ಮೂಲಕ ಸ್ಟಾರ್ ಸ್ಟೇಟಸ್ ಪಡ್ಕೊಂಡ್ರು. ಆದರೆ 2022ರಲ್ಲಿ ಒಂದು ದೊಡ್ಡ ಶಾಕ್ ಇಂಡಿಯಾ ಗೇಮರ್ಸ್ಗೆ ಬಂತು. ಫೆಬ್ರವರಿ 22ರಲ್ಲಿ ಇಂಡಿಯನ್ ಗವರ್ನಮೆಂಟ್ ಗರೇನಾ ಫ್ರೀ ಫೈರ್ ಗೇಮ್ ಬ್ಯಾನ್ ಮಾಡ್ತು. ಸೆಕ್ಯೂರಿಟಿ ಮತ್ತು ಡೇಟಾ ಪ್ರೈವಸಿ ಸೆನ್ಸರ್ನ ಕಾರಣ. ಈ ಬ್ಯಾಡ್ ನ್ಯೂಸ್ ಬಂದ ದಿನ ಲಕ್ಷಾಂತರ ಪ್ಲೇಯರ್ಸ್ ಅಸಹನೆಗೊಂಡ್ರು. ಫ್ರೀ ಫೈರ್ ಬ್ಯಾನ್ ಆದ್ರೂ ಅದರ ಲೈಟ್ ವರ್ಷನ್ ಫ್ರೀ ಫೈರ್ ಮ್ಯಾಕ್ಸ್ ಇನ್ನೂ ಕೆಲಕಾಲ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇತ್ತು. ಆದರೆ ಅದನ್ನು ತೆಗೆದುಹಾಕಲಾಯಿತು. ಇಂಡಿಯನ್ ಫ್ರೀ ಫೈರ್ ಕಮ್ಯುನಿಟಿಗೆ ಇದೊಂದು ದೊಡ್ಡ ಹಿನ್ನಡೆ. ಆದ್ರೂ ಸ್ಟ್ರೀಮರ್ಸ್, ಗೇಮರ್ಸ್ ತಮ್ಮ ಆಡಿಯನ್ಸ್ ರಿಟೈನ್ ಮಾಡೋಕೆ ಬೇರೆ ಗೇಮ್ಸ್ BGMI, COD ಮೊಬೈಲ್ ಶಿಫ್ಟ್ ಆಗಿ ಕೆಲವರು ಫ್ರೀ ಫೈರ್ VPN ಮೂಲಕ ಆಡ್ತಿದ್ರು. ಇದರ ಮಧ್ಯೆ ಫ್ರೀ ಫೈರ್ ಗ್ಲೋಬಲ್ ಲೆವೆಲ್ನಲ್ಲಿ ಇನ್ನೂ ಬೆಳೆಯುತ್ತಲೇ ಇತ್ತು. ಲೈಟ್ ಅಮೆರಿಕಾ, ಬ್ರೆಜಿಲ್, ಮೆಕ್ಸಿಕೋ, ಸೌತ್ ಏಷ್ಯನ್, ಇಂಡೋನೇಷ್ಯಾ, ಥೈಲ್ಯಾಂಡ್ ಕಂಟ್ರೀಸ್ನಲ್ಲಿ ಫ್ರೀ ಫೈರ್ ಒಂದು ಕಲ್ಚರ್ ಆಗ್ಬಿಡ್ತು. ವರ್ಲ್ಡ್ ಸೀರೀಸ್ ಟೂರ್ನಿಮೆಂಟ್ ಲಕ್ಷಾಂತರ ಲೈವ್ ವ್ಯೂವರ್ಸ್ ಪಡ್ಕೊಳ್ತು. ಇನ್ಫ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಮೋಸ್ಟ್ ವಾಚ್ಡ್ ಇ-ಸ್ಪೋರ್ಟ್ಸ್ ಈವೆಂಟ್ ಲಿಸ್ಟ್ನಲ್ಲಿ ಫ್ರೀ ಫೈರ್ ಟಾಪ್ 5ಗೆ ಬಂತು. 2023 ಮತ್ತು 2024ರ ಹೊತ್ತಿಗೆ ಕರ್ಫಾನ್ BGMI ರೀಲಾಂಚ್ ಮಾಡಿದ ಹಾಗೆ ಗರೇನಾ ಕೂಡ ಇಂಡಿಯಾಗೆ ಫ್ರೀ ಫೈರ್ ಮರಳಿ ತರೋ ಪ್ಲಾನ್ ಮಾಡ್ತು. ಪಾರ್ಟ್ನರ್ಶಿಪ್ ಮೂಲಕ ಇಂಡಿಯನ್ ಸರ್ವರ್ಸ್ ಸೆಟ್ ಮಾಡೋದು, ರಿಲಯನ್ಸ್ ಜಿಯೋ ಜೊತೆ ಡೀಲ್ ಮಾಡೋದೇನೋ ಅನ್ನೋ ಟಾಕ್ ನಡೀತಾ ಇತ್ತು. 2023 ಆಗಸ್ಟ್ನಲ್ಲಿ ಫ್ರೀ ಫೈರ್ ಇಂಡಿಯಾ ಹೆಸರಿನಲ್ಲಿ ರಿಲೀಸ್ ಘೋಷಣೆ ಆಯಿತು. ಪೇರೆಂಟ್ಸ್ಗೆ ಗೇಮ್ ಟೈಮ್ ಲಿಮಿಟ್, ಪೇರೆಂಟಲ್ ಕಂಟ್ರೋಲ್ಸ್, ಸೆಕ್ಯೂರಿಟಿ ಮೆಜರ್ಸ್ ಸೇರಿಸಲಾಯಿತು. ಇವತ್ತಿಗೂ ಫ್ರೀ ಫೈರ್ ಹಿಸ್ಟ್ರಿ ನೋಡಿದ್ರೆ ಇದು ಒಂದು ಸಿಂಪಲ್ ಲೋ MP ಗೇಮ್ ಇದ್ರೂ ಲ್ಯಾಕ್ಸ್ ಆಫ್ ಯಂಗ್ಸ್ಟರ್ಗೆ ಮೆಮೊರೀಸು, ಟೂರ್ನಿಮೆಂಟ್ಸು, ಕೆರಿಯರ್ ಆಪರ್ಚುನಿಟೀಸ್ ಕೊಟ್ಟ ಗೇಮ್. ಒಂದು ಕಾಲದಲ್ಲಿ PUBG ಬ್ಯಾನ್ ಆದ್ಮೇಲೆ ಇಂಡಿಯಾನಲ್ಲಿ ಫ್ರೀ ಫೈರ್ ಟಾಪ್ ಪೊಸಿಷನ್ ಇಟ್ಕೊಂಡಿತ್ತು. ಇದರಿಂದ ಇ-ಸ್ಪೋರ್ಟ್ಸ್ ಮತ್ತು ಗೇಮಿಂಗ್ ಕಂಟೆಂಟ್ ಕ್ರಿಯೇಷನ್ಗೆ ಮಾಸ್ ಗ್ರೋತ್ ಕೊಡ್ತು. ಸೊ ಗೆಳೆಯರೆ, ಇಂದಿನ ಈ 2 ಗೇಮ್ ಬಗ್ಗೆ ತಿಳಿಸ್ಕೊಡಲಾಗಿದೆ. ಧನ್ಯವಾದಗಳು.